ಪಾಲಾರ್ ನದಿಗೆ ಬಾಗಿನ ಅರ್ಪಿಸಿದ ಶಾಸಕಿ ರೂಪಕಲಾ ಶಶಿಧರ್. ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆಗಳಲ್ಲಿ ಒಂದಾದ ಬೇತಮಂಗಲ ಪಾಲಾರ್ ನದಿಯು ತುಂಬಿ ಶುಕ್ರವಾರ ಸಾಂಪ್ರದಾಯವಾಗಿ ಕೋಡಿ ಹರಿದಿದ್ದ ಹಿನ್ನೆಲೆಯಲ್ಲಿ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅವರು ಶನಿವಾರ ಸಂಜೆ 4 ಗಂಟೆಯಲ್ಲಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದಾರೆ. ಗ್ರಾಮದ ಪಾಲಾರ್ ನದಿಯ ದಡದಲ್ಲಿ ನೆಲೆಸಿರುವ ಶ್ರೀ ವಿಜೇಂದ್ರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಪಾಲಾರ್ ನದಿಯ ದಡದಲ್ಲಿ ಸಂಪ್ರದಾಯ ಬದ್ಧವಾಗಿ ಪೂಜೆ ಸಲ್ಲಿಸಿ ಕೆರೆಗೆ ಬಾಗಿನ ಅರ್ಪಿಸಿದ್ದಾರೆ. ಮಂಗಲ ಕೆರೆ 100 ವರ್ಷಗಳಿಂದ ಪ್ರಸಿದ್ಧಿಯಾಗಿದೆ. ನಂದಿ ಬೆಟ್ಟದ ಪಾಲಾರ್ ನದಿ ಇಲ್ಲಿ ಅರ್ಧಾಗ ಮಾತ್ರ ಕೂಡಿ ಹೋಗುತ್ತೆ ಅಂತ ಒಂದು ಪ್ರಸಿದ್ಧತೆ ಹೊಂದ್ಕೊಂಡಿದೆ. ಅದರ ಜೊತೆಯಲ್ಲಿ ಶುಕ್ರವಾರ ಬಿಟ್ಟರೆ ವಿಶೇಷವಾಗಿ ಮಂಗಳವಾರ ಮಾತ್ರ ಬೇತಮಂಗಲ ಕೆರೆ ಕೋಡಿ ಹರಿಯೋದು. ನಿನ್ನೆ ನಾವು ಬಂದಾಗ ಅದು ತುಂಬ ಪ್ರಕೃತಿನೇ ಭಾಳ ವೈಭವವಾಗಿ ಕಾಣ್ತಾ ಇತ್ತು. ನೆನೆ ನೀರು ಹರಿದು ಬರ್ತಾ ಇದ್ದಿದ್ದು ರಭಸನ ನೋಡಿದಾಗ ಅದರ ವೈಭವ ಕಣ್ ತುಂಬಿಕೊಳ್ಳೋಂಗೆ ಆಗ್ತಿತ್ತು. ಇವತ್ತು ಕೂಡ ಅಷ್ಟೇ ಪ್ರಶಾಂತವಾಗಿರುವಂಥ ಪ್ರಕೃತಿನ ನೋಡೋದಕ್ಕೆ ಬಹಳ ಸೌಂದರ್ಯವಾಗಿದೆ. ಇದನ್ನು ಆರಾಧಿಸ್ತಾ ಇದ್ದೀವಿ. ಪ್ರಕೃತಿನೇ ದೇವರು ಅನ್ನೋವಂಥ ಒಂದು ಪರಿಕಲ್ಪನೆ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾಗದಲ್ಲಿ ರೈತರಿಗೆ ಮಳೆ ಅನ್ನೋದು ಬಹಳ ವಿಶೇಷ. ಮಳೆ ಬಂದ್ರೇ ನಮ್ಮ ರೈತರು ಸಮೃದ್ಧಿಯಾಗಿ ಬೆಳೆಯೋಕ್ಕಾಗೋದು. ಇವತ್ತು ಆ ತಾಯಿಗೆ ಪೂಜೆ ಮಾಡಿದ್ದೀವಿ. ನಾವು ಮೈಸೂರಲ್ಲಿ ಕಾವೇರಿ ದೇವತೆನ ಅಥವಾ ತಾಯಿನ ಆರಾಧಿಸ್ತಾರೆ. ನಮ್ಮ ಭಾಗದಲ್ಲಿ ಮಳೆ ಬಂದಾಗ ಇದೇ ನಮ್ಗೆ ವೈಭವ, ಇದೇ ನಮ್ಮ ದೇವರು. ಅದಕ್ಕೆ ಗಂಗಾ ತಾಯಿ ಪೂಜೆ ಮಾಡಿದ್ದೀವಿ, ಆರಾಧಿಸಿದ್ದೀವಿ. ರೈತರನ್ನ ಸಮೃದ್ಧಿಯಾಗಿ ಕಾಪಾಡು ಅಂತಂದ್ಬಿಟ್ಟು ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವ್ರಿಗೆ ನಾವು ಇದನ್ನು ಅರ್ಪಿಸಿದ್ದೀವಿ, ಬಾಗಿನ ಅರ್ಪಿಸಿದ್ದೀವಿ. ತಾಯಿಗೆ ಗಂಗಾ ಮಾತೆಗೆ ಬಾಗಿನ ಅರ್ಪಿಸಿದ್ದೀವಿ ಈ ದಿನ. ಇದೊಂದು ಸಂಜೆ ಶುಭ ಲಗ್ನದಲ್ಲಿ ಶುಕ್ರವಾರ ಕೂಡಿ ಹೋಗಿರೋದ್ರಿಂದ ಈ ದಿನ ನಾವು ಶನಿವಾರ ಈ ಒಂದು ನೀವು ನೋಡಿ ಪ್ರಕೃತಿ ವೈಭವ ಗಿಳಿ ಸೌಂಡ್ ಮಾಡ್ತಾ ಇದೆ ಇದಾಗುತ್ತೆ. ನಾವೆಲ್ಲೂ ಇವತ್ತು ಈ ಥರ ವಿಶೇಷವಾಗಿರುವಂಥದ್ದು ನೋಡಲ್ಲ. ನಮಗೆ ಮೊದಲು ಅನುಭವ ಕೂಡ ಆಗ್ತಾ ಇರಲಿಲ್ಲ ಚಿಕ್ಕವರಿದ್ದಾಗ. ಈಗ ಸ್ವಲ್ಪನೇ ಅರ್ಥ ಆಗ್ತದೆ. ಒಂದು ತಿಂಗಳಿಂದ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಓಡಾಡ್ತಾ ಇದ್ವಿ. ಆವಾಗ ಈ ಪ್ರಶಾಂತತೆ, ಈ ಪ್ರಕೃತಿಯಲ್ಲಿ ಈ ವೈಭವ ಕಾಣ್ತಾ ಇರಲಿಲ್ಲ. ಗೊತ್ತಿಲ್ಲ, ಒಂದು 2-3 ದಿನಗಳಿಂದ ಮಳೆ ಬರ್ತಾ ಬೇತಮಂಗಲ ಕೆರೆ ನೀರು ತುಂಬಿರುವಂಥದ್ದು, ಇಷ್ಟು ಪ್ರಶಾಂತತೆ ಇರುವಂಥ ವಾತಾವರಣ. ಇದೇ ಒಂದು ಪ್ರಕೃತಿಯ ಒಂದು ವೈಭವ ಅಥವಾ ದೇವರಿದ್ದಾರೆ ಅನ್ನುವಂಥದ್ದನ್ನು ನಮಗೆ ಪ್ರಕೃತಿನೇ ದೇವರು ಅನ್ನುವಂಥ ಅನುಭವ ಆಗ್ತಾ ಇದೆ. ತಾಯಿಗೆ ಬಾಗಿನ ಅರ್ಪಿಸಿದ್ದೀವಿ. ಎಲ್ಲ ರೈತರನ್ನು ಕಾಪಾಡು ಅಂತ ಅಂದ್ಬಿಟ್ಟು ಸಮೃದ್ಧಿಯಾಗಿ ಎಲ್ಲರನ್ನು ಕಾಪಾಡುವಂತ ಬಾಗಿನ ಅರ್ಪಿಸಿದ್ದೀವಿ. ಒಂದು ಪೂರ್ತಿ ಬಿರುಗ್ಬಿಟ್ಟಿದೆ, ಕುಸ್ತೋಗತ್ತೋ ಏನೋ ಅದು. ಆಮೇಲೆ ಅಲ್ಲಿ ಕೂಡ ನಿನ್ನೆ ಕೂಡ ಅಧ್ಯಕ್ಷ ದಯವಿಟ್ಟು ಮಾತಾಡಿ ಮೇಡಮ್ ಪ್ಲೀಸ್. ಕುಸ್ತೋಗತ್ತೋ ಏನೋ, ಇದು ಏನಿಲ್ಲ ಅಂತ ಪರಿಸ್ಥಿತಿ. ಇಲಾಖೆಯವ್ರಿಗೆ ಮಾಡಕ್ಕಾಗಲಿರಪ್ಪ ನೀನು ನಿಮಿಷ. ಮೇಡಮ್ ಬಿಟ್ಟು ಇನ್ಯಾರು ಅಭಿವೃದ್ಧಿ ಅಧಿಕಾರಿ ಆಗಲ್ಲ ಆ ಕೆಲಸಕ್ಕೆ. ಅಲ್ಲಿ ಕೂಡ ಅಲ್ಲ, ಅದಕ್ಕೆ ಯಾರ ಗಮನಕ್ಕೆ ಬಂದ್ರೆ ಅವರೇ ಮಾಡಕ್ಕಾಗೋದು. ಇವ್ರು ಮಾತಾಡಿದ್ರೆ ಆಗತ್ತೆ, ನಾವು ಮಾತಾಡಿದ್ರೆ ಆಗಲ್ಲ. ಪತ್ರಿಕೆಗೆ ಕೆರೆ ಲೀಕ್ ಆಗ್ತಾ ಇದೆಯಲ್ಲ, ಅಣೆಕಟ್ಟೆಯಲ್ಲಿ ಸೋರ್ತಾ ಇದೆ, ಆತಂಕ ಆಗಿದೆ. ಅದಕ್ಕೆ ಪಂಚಾಯತಿಯಿಂದ ಏನು ಕ್ರಮ ತಗೊಂಡು? ನಿಮ್ಮ ಪಂಚಾಯತಿ ಮೊದಲು ಗೊತ್ತಿತ್ತಾ ಇದು? ಸರ್, ಪಂಚಾಯತಿಯವ್ರಿಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ನಾವೇ ಹಿಂಗೆ ಕೆರೆ ತುಂಬ್ತಿದೆ ಅಂತ ಗೊತ್ತಾದಾಗ ಅಲ್ಲಿಗೆ ಹೋದಾಗ ನೋಡಿದ್ವಿ, ಈ ಥರ ಫುಲ್ ಕ್ರ್ಯಾಕ್ ಬಿಟ್ಬಿಟ್ಟಿತ್ತು. ಮೇಲೆಯಿಂದ ಕೆಳಗಡೆವರೆಗೂ ಅದು ಕ್ರ್ಯಾಕ್ ಬಿಟ್ಟಿತ್ತು. ಇಮಿಡಿಯೇಟಾಗಿ ಅಲ್ಲಿ ಇವರು ಇದ್ದರು, ವಾಟರ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಇವರೇ ಇದ್ದರು. ಇವ್ರನ್ನ ಕೇಳಿದಾಗ ಮಾಡ್ತೀವಿ, ರೆಡಿ ಮಾಡಿಸ್ತೀವಿ, ಅಧಿಕಾರಿಗಳು ಯಾರೂ ಇಲ್ಲ, ಇವತ್ತು ರಜೆ ಇದೆ, ಯಾರೂ ಇಲ್ಲ ಅಂತಾರೆ. ರೆಸ್ಪಾನ್ಸ್ ಇಲ್ಲ. ಇವ್ರಿಗೆ ಜವಾಬ್ದಾರಿ ಇಲ್ಲ. ಇಲ್ಲಿ ವಾಟರ್ ಬೋರ್ಡ್ ಇಲಾಖೆಯಲ್ಲಿ ಇಲ್ಲಿ ಬೇತಮಂಗಲದಲ್ಲಿ ಭಾಳ ಬೇಜವಾಬ್ದಾರಿತನ. ಇಲ್ಲಿ ಮೊದಲಿದ್ದಿದ್ದು ಇಂಜಿನಿಯರು ಹಿಂಗೆ ಇದ್ದರು.
ಇವಾಗ ಇವ್ರು ಹೇಳ್ತಾರೆ ದುಡ್ಡಿಲ್ಲ, ಇಲಾಖೆಯಲ್ಲಿ ನಮ್ಗೆ ಸಂಬಳನೇ ಬರ್ತಾ ಇಲ್ಲ ಅನ್ನೋದೆಲ್ಲ ಹೇಳ್ತಾರಲ್ವಾ. ಇಲಾಖೆಯಲ್ಲಿ ದುಡ್ಡು ಇಲ್ದಿರಾನೆ ಮೊನ್ನೆ ಟ್ರ್ಯಾಪ್ ಆದ್ರು ಅವರು. ಯಾವುದೋ ಬೋಗಸ್ ಬಿಲ್ ಮಾಡೇ ತಾನೇ ಟ್ರ್ಯಾಪ್ ಆದರು. ಇಲ್ಲಿ ಜವಾಬ್ದಾರಿಯಾಗಿ ನಡ್ಕೊಳ್ಳೋದಿಲ್ಲ ಅವರು. ಎಷ್ಟು ಬೇಜವಾಬ್ದಾರಿ ಅಂದರೆ ಅಷ್ಟು ಬೇಜವಾಬ್ದಾರಿ. ಇವತ್ತು ಬೆಳಗ್ಗೆ ನಾವು ಇಂಟಿಮೇಟ್ ಮಾಡಿದ್ಮೇಲೆ ಅವ್ರ HR ಸ್ಟಾಫಲ್ಲಿ ಅದನ್ನ ಕ್ಲೀನ್ ಮಾಡಿರೋದು ರೋಡ್ ಎಲ್ಲನೂ. ಯಾವುದೂ ಮಾಡೋದಿಲ್ಲ ಇಲ್ಲಿ. ಅದು ಹೆಂಗಿದೆ ಅಂದರೆ ಆ ರೋಡೇ ಇದು ಹಿಡಿದ್ಬಿಟ್ಟಿದೆ, ಏನು ಪಾಚಿ ತೆಗೆದ್ಬಿಟ್ಟಿದೆ ರೋಡು. ಅಷ್ಟು ಬೇಜವಾಬ್ದಾರಿ ಇಲ್ಲಿ. ಬೇರೆ ನಾವೇನಾದರೂ ಪಂಚಾಯತಿಯವ್ರು ಡೆವಲಪ್ಮೆಂಟ್ ಮಾಡೋಕ್ಕೆ ಬಂದ್ರೂ ಇಲ್ಲಿ ಬಿಡೋದಿಲ್ಲ. ತಮಗೂ ಗೊತ್ತಿದೆ, ನಾಡ್ ಕಚೇರಿ ಕಟ್ಟಬೇಕು ಅಂದಾಗ ಇದೇ ವಾಟರ್ ಬೋರ್ಡ್ ಇಂಜಿನಿಯರ್ ಬಂದು ಅಡ್ಡ ಮಾಡಿದ್ರು. ನಾಡ್ ಕಚೇರಿ ಯಾರಿಗೆ? ನಮ್ಮ ಮನೆಗಾ? ಪಬ್ಲಿಕ್ಗೆ ತಾನೇ. ಇದು ಪಬ್ಲಿಕ್ ಪ್ರಾಪರ್ಟಿನೇ, ಗೌರ್ಮೆಂಟ್ ಪ್ರಾಪರ್ಟಿನೇ. ಯಾರ ಮನೆಗೆ ಯಾರೇನು ಮಾಡ್ಕೊಳ್ತಾ ಇಲ್ಲ, ಮಾಡ್ತಾ ಇರೋದು ಅದು ಪಬ್ಲಿಕ್ಗೋಸ್ಕರನೇ, ಪಬ್ಲಿಕ್ ಅನುಕೂಲ ಆಗಲಿ. ಇವಾಗ ನಾಡ್ ಕಚೇರಿ ಆಫೀಸ್ ಒಂದು ಪ್ರೈವೇಟ್ ಬಿಲ್ಡಿಂಗಲ್ಲಿದೆ. ಯಾವುದೋ ಒಂದು ಸರ್ಕಾರಿ ಜಾಗ ಕೊಟ್ಟರೆ ತಾನೇ ಅವರು ಮಾಡೋಕ್ಕಾಗುತ್ತೆ. ಅದನ್ನು ಕೊಟ್ಟಾಗ DC ಸಾಹೇಬರು ಬಂದಾಗಲೇ ಅದನ್ನ ಎ ಭಾಳ ಬೇಜವಾಬ್ದಾರಿಯಾಗಿ ನಡ್ಕೊಂಡ. IB ಕೂಡ ಅದು ಓಪನ್ ಮಾಡಲಿಲ್ಲ, ಕೂತ್ಕೊಂಡು ಮಾತಾಡೋದಕ್ಕೂ ಓಪನ್ ಮಾಡಲಿಲ್ಲ. DC ಸಾಹೇಬ್ರು ಹಂಗೆ ಹೋಗಿದ ತಕ್ಷಣ ಮತ್ತೆ ಬಂದು ನಿಲ್ಲಿಸಿದ್ರು. ಮತ್ತೆ ಆಮೇಲೆ ಅಲ್ಲ ಸರ್, ಇಲ್ಲ ಟೋಟಲ್ ಆಗಿ ಇವ್ರದ್ದು ಇಲ್ಲಿ ಜವಾಬ್ದಾರಿನೇ ಇಲ್ಲ. ಇವ್ರದ್ದು ಭಾಳ ಲ್ಯಾಪ್ಸಸ್ ಇದೆ, ಒಂದಲ್ಲ ಭಾಳ ಲ್ಯಾಪ್ಸಸ್ ಇದೆ. ಇವತ್ತು ಗ್ರಾಮ ಪಂಚಾಯತಿನೇ ಇಲ್ಲ ಅಂದಿದ್ದಿದ್ರೆ ನೀರು ಸರಬರಾಜುನೂ ಅಷ್ಟೇ ಜನರಿಗೆ ಆಗ್ತಾ ಇರಲಿಲ್ಲ. ಇವ್ರ ಇಲಾಖೆನೇ ನಂಬ್ಕೊಂಡಿದ್ರೆ ಇವ್ರು ಆಗ್ತಾರೆ. ಇವ್ರು ಬರೀ ಇವತ್ತು ದುಡ್ಡು ಕಲೆಕ್ಷನ್ ಮಾಡ್ತಾರೆ, ನೀರು ಕೊಡ್ತಾ ಇಲ್ಲ. ಗ್ರಾಮ ಪಂಚಾಯತಿನೇ ಕೊಡ್ತಾ ಇರೋದು. ಇವಾಗ ಇಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ದಿನಕ್ಕೆ? ಸರ್ ದಿನಕ್ಕೆ ಎಷ್ಟು ಗ್ಯಾಲನ್ ನೀರು ಬೇಕು ಎತ್ಕೊಳ್ಳಿಕ್ಕೆ? ಸರ್ 1.5 ಲಕ್ಷದಿಂದ 2 ಲಕ್ಷ ಲೀಟರ್ ನೀರು ಬೇಕು ಎವ್ರಿ ಡೇ. ಕೊಡ್ತಾ ಇರೋದಿಷ್ಟು ಎಲ್ಲಿ? ಇಲ್ಲಿಗೆ ನಿಮ್ಗೆ ಕೊಡ್ತಾ ಇರೋದಿಷ್ಟು? ಇಲ್ಲ, ವಾಟರ್ ಬೋರ್ಡ್ ಅವರು 10% ಕೂಡ ಸಪ್ಲೈ ಮಾಡ್ತಾ ಇಲ್ಲ. ಇಲ್ಲಿ ವಾಟರ್ ಸಪ್ಲೈ ಇದೆ, ವಾಟರ್ ಬೋರ್ಡ್ ಇದೆ. ಇಲ್ಲಿ ಬೇಕಾದಷ್ಟು ಜನರಿಗೆ ಇಲ್ಲಿ ಕೆಲಸ ಇದೆ, ಸಂಬಳ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇವ್ರು ಎಷ್ಟು ಬೋರ್ವೆಲ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕ್ವಶನ್ ಮಾಡಿ ಸರ್. ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಎಷ್ಟು ಬೋರ್ವೆಲ್ಸ್ ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ, ಎಷ್ಟು ನೀರನ್ನ ಇವರು ಶುದ್ಧೀಕರಣ ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಿ. ನಾವು ಇಲ್ಲಿ ಪಂಚಾಯತಿಯಿಂದ 27 ಬೋರ್ವೆಲ್ಸ್ ನಮ್ದು ರನ್ನಿಂಗ್ ಇದ್ದಾವೆ. 27 ರನ್ನಿಂಗ್ ಇದ್ದಾವೆ, ಒಂದೂ ಲ್ಯಾಪ್ಸ್ ಇಲ್ಲ. ಪ್ರತಿಯೊಂದು ರನ್ನಿಂಗಲ್ಲಿದೆ. ಗ್ರಾಮ ಪಂಚಾಯತಿಯಿಂದಾನೇ ಇವತ್ತು ನೀರು ಸಪ್ಲೈ ಮಾಡ್ತಾರೆ. ಆದರೆ ಒಂದು ಭಾಳ ಬೇಜಾರಿನ ಸಂಗತಿ ಏನಂದರೆ, ನಮ್ಮದು ಒಳ್ಳೆ ನೀರು ಇಟ್ಕೊಂಡು ಶುದ್ಧ ಕುಡಿಯೋ ನೀರಿದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಪಾಲಾರ್ ನದಿ ಭಾಳ ಸಿಹಿ ನೀರಿದು. ಆದ್ರೂ ನಾವು ಬೋರ್ವೆಲ್ ವಾಟರ್ ಸಪ್ಲೈ ಮಾಡ್ತಾಯಿದ್ವಿ. ಬೇಜಾರಾಗುತ್ತೆ, ಕೆರೆ ತುಂಬಿದ್ರೂ ಬೇಜಾರಾಗುತ್ತೆ. ಇವ್ರ ಇಲಾಖೆಯವರು ಶ್ರದ್ಧೆ ತೊಗೊಂಡು ಮಾಡಿದ್ರೆ ಭಾಳ ಜನಕ್ಕೆ ಭಾಳ ಖುಷಿ ಆಗುತ್ತೆ. ಬಟ್ ಇವ್ರು ಮಾಡ್ತಾ ಇಲ್ಲ ಅದನ್ನು. ಇದು ರಿಪೇರಿ ಇರ್ಬೋದು, ಬ್ರಿಡ್ಜ್ದು ರಿಪೇರಿ ಇರ್ಬೋದು, ಇನ್ನೊಂದು ಇರ್ಬೋದು, ಇವರು ಮುಂಚಿತವಾಗಿ ಮಾಡ್ಕೋಬೇಕಾಗಿತ್ತು. ರಿಪೇರಿ ಆಗೋಗಿದೆ, ಆಗ್ತಾ ಇದೆ. ಇವಾಗ ಏನು ಮುಂದೆ ಏನು ಸರ್? ಅದು ಅವ್ರ ಇಲಾಖೆಯವ್ರು ಕೇಳ್ಬೇಕು ಸರ್. ಇಲ್ಲ ಅವ್ರು ಮಾಡ್ಸೋಕ್ಕಾಗಲ್ಲ ಅಂದರೆ ನಾವೇನಾದರೂ ಒಂದು ಮಾಡೋದಕ್ಕಾದ್ರೂ ಒಂದು ಪ್ರಯತ್ನ ಆದರೂ ಪಡ್ತೀವಿ. ಅವರು ಜವಾಬ್ದಾರಿ ಇಲ್ಲ, ಅವ್ರು ಏನಕ್ಕೂ ರೆಸ್ಪಾನ್ಸ್ ಮಾಡಲ್ಲ, ಅವ್ರೇನು ಹೇಳೋದು ಇಲ್ಲ ಇಲ್ಲಿ. ಥ್ಯಾಂಕ್ ಯು ಸರ್.